ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಎಸ್ ಶ್ರೀನಿವಾಸ್ ಅವರಿಗೆ, ಪುಲಿಕೇಶ್ ನಗರ ಮಾನ್ಯ ಶಾಸಕರಾದ ಶ್ರೀನಿವಾಸ್ ಅವರಿಗೆ, ಶ್ರೀನಿವಾಸ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಣ್ಣ ಅವರಿಗೆ, ಡಿ.ಕೆ. ಹರಿಪ್ರಸಾದ್ ಅವರಿಗೆ, ಪರಮೇಶ್ವರ್ ಅವರಿಗೆ, ಇವತ್ತು ವಿಶೇಷ ಏನೆಂದರೆ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಏಕೈಕ ವ್ಯಕ್ತಿ ನಮ್ಮ ಹಿಂದೆ ಶಿವರಾಜ್ ತಂಗಡಿಗ ಅವರಿಗೆ ಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾನ್ಯ ಗೌರವಾನ್ವಿತ ಇಂದಿನ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ಮಂತ್ರಿ ಪದವಿಯನ್ನು ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುತ್ತಿದ್ದು, ಇದನ್ನು ಮುಂದಿನ ದಿನಗಳಲ್ಲಿ ಈಗಿನ 2ನೇ ಹಂತದ ಪಟ್ಟಿಯಲ್ಲಿ ನಮ್ಮ ಜನಾಂಗಕ್ಕೆ ನ್ಯಾಯವನ್ನು ಒದಗಿಸಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತಾ, ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಮನವಿ ಮಾಡುತ್ತಾ ನಮ್ಮ ಜನಾಂಗಕ್ಕೂ ಎಲ್ಲ ರೀತಿಯ ಸಾಮಾಜಿಕ ರೀತಿಯಲ್ಲಿ ನಮಗೆ ನ್ಯಾಯ ದೊರಕಿಸಿ ಮಂತ್ರಿ ಸ್ಥಾನವನ್ನು ಮಾಡಬೇಕಂತೇಳಿ ನಮ್ಮ ಜನಾಂಗದ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಜನಾಂಗದಲ್ಲಿ 3 ಜನ MLAಗಳಿದ್ದಾರೆ. ನಮ್ಮ ಒಬ್ಬವಿ ಸಮಾಜದವರು. ಅವರಲ್ಲಿ ಮೈಸೂರು ಭಾಗದಲ್ಲಿ ಯಾರೋ ಆದರೂ ಒಬ್ಬರಿಗೆ ನಮ್ಮ ಜನಾಂಗದಲ್ಲಿ ಎಸ್ ಶ್ರೀನಿವಾಸ್ ಇದ್ದಾರೆ. ಅವರು ಸೀನಿಯರು, ಮೊದಲೆಲ್ಲ ಸುಮಾರು ಸಲ ಗೆದ್ದು ಬಂದಿದ್ದಾರೆ. ಈ ಸಲ ಅವ್ರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಡಿಸ್ಟಿಕ್ನಲ್ಲಿ ಎಲ್ಲರೂ ಸೇರಿ ಇವತ್ತು ನಾವು ವಿಭಾಗದಲ್ಲಿ ನಿಮ್ಮ ಪತ್ರಕರ್ತರ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯದಡಿ ಏನಿವಾಗ ಎಲ್ಲ ದೊಡ್ಡ ದೊಡ್ಡ ಭಾಷಣಗಳು ಮಾಡುವಾಗ, ಪ್ರಚಾರಗಳು ಮಾಡುವಾಗ ಸಾಮಾಜಿಕ ನ್ಯಾಯ ಅನ್ನೋದನ್ನು ಒಂದು ಹೇಳ್ತಾರೆ. ಎಲ್ರಿಗೂ ನ್ಯಾಯ ಬೇಕು. ಆ ಸಾಮಾಜಿಕ ನ್ಯಾಯದಡಿ ನಮ್ಮ ಸಮಾಜ ಏನಿದೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಈ ಸರ್ಕಾರಕ್ಕೆ ದುಡಿದಂಥ ಜನ ಇದ್ದೀವಿ. ಈ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ತುಂಬ ಹಿಂದುಳಿತಕ್ಕಂಥ ಜಿಲ್ಲೆ. ಇಲ್ಲಿ ನಮ್ಮ ಸಮಾಜನೂ ತುಂಬ ಇರ್ತಕ್ಕಂಥದ್ದು. ಚಿತ್ರದುರ್ಗ ಆಗ್ಬೋದು, ಕೋಲಾರ ಆಗ್ಬೋದು. ಹಾಗಾಗಿ ನಮ್ಮ ಜನಾಂಗದ ಶ್ರೇಯೋಭಿಲಾಷಿಗೆ ಮತ್ತು ಜಿಲ್ಲೆಯ ಜೀರ್ಣೋದ್ಧಾರಕ್ಕೆ ಈ ನಮ್ಮ ಭಾಗಕ್ಕೂ ಒಂದು ಸಚಿವ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಮ್ಮ ಎಲ್ಲ ಜಿಲ್ಲಾ ಮುಖಂಡರುಗಳು ಈ ಸುದ್ದಿಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರವನ್ನು ಮನವಿ ಮಾಡ್ತೀವಿ. ನಮಸ್ಕಾರ. ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬ್ ಚಾನಲ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಮಾಡ್ತಾ ಇದ್ದೀವಿ. ಏನು ಇವತ್ತು ಕೋಲಾರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ತಾಲೂಕಿನ ನಾಯಕರುಗಳು, ನಮ್ಮ ಸಮಾಜದ ಭೋವಿ ಸಮಾಜ ನಾಯಕಗಳೆಲ್ಲ ಬಂದಿದ್ದಾರೆ. ಜಿಲ್ಲಾ ವೇದಿಕೆ ಅಧ್ಯಕ್ಷರು ಮುನ್ರಾಜ್ ಅವರು ಇರ್ಬೋದು, ತಾಲೂಕು ಅಧ್ಯಕ್ಷರಂತ KF ತಾಲೂಕು ಅಧ್ಯಕ್ಷ ವೆಂಕಟೇಶ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರಾದ ಶಂಕರಪ್ಪ ಮತ್ತು ವೇದಿಕೆ ಅಧ್ಯಕ್ಷರು ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿದೆ. ಏನು ವಿಶೇಷ ಸೇರಿದೆ ಅಂದರೆ ಇವತ್ತು ಯೋಗ ದಿನಾಚರಣೆ. ಇವತ್ತು ಏನು B.K. ಹರಿಪ್ರಸಾದ್ ಅವರ ಇವತ್ತು ರಾಜ್ಯ ಅಧ್ಯಕ್ಷರ ಪದಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರವನ್ನು, ಏನು ಮೊದಲು ಸಿದ್ದರಾಮಣ್ಣ ಅವರು ಇದ್ದಾಗ ನಮ್ಮ ಸಮಾಜವನ್ನು ಗುರುತಿಸಿ, ನಮ್ಮ ಸಮಾಜ ಸುಮಾರು 28 ಲಕ್ಷ ಜನ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಮಾಜ. 3 ಜನ ಶಾಸಕರು ಕಾಂಗ್ರೆಸ್ಸಲ್ಲಿದ್ದಾರೆ. ಈಗಾಗಲೇ ಮೊದಲು ಸಿದ್ದರಾಮಣ್ಣ ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಟ್ಟು ಶಿವರಾಜ್ ತಂಗಡಿ ಮಂತ್ರಿಯನ್ನು ಮಾಡಿದರು. ಈಗ ನಮ್ಮ ಯುವನಾಯಕ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ರಚನೆ ಆಗಿದೆ. ಈಗಲೂ ಕೂಡ ನಮ್ಮ ಡಿ.ಕೆ. ಶಿವಕುಮಾರಣ್ಣವರು ಮತ್ತು ಸಿದ್ದರಾಮಣ್ಣವರು B.K. ಹರಿಪ್ರಸಾದ್ ಅವರನ್ನು ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಸಮಾಜ ಭಾಳ ಹಿಂದುಳಿದಕ್ಕಂಥದ್ದು. ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಡಿಸ್ಟಿಕ್ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಈ ರೀತಿ ಎಲ್ಲ ನಮ್ಮ ಮೈಸೂರು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೊದಲಿಂದ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅದರಿಂದ ಈ ಮೈಸೂರು ಭಾಗಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆ, ಚಿತ್ರದುರ್ಗ ಈ ಕಡೆ ಭಾಗಕ್ಕೆ ಇರ್ತಕ್ಕಂಥವರು ಅವ್ರಿಗೆ ನಮಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈಗಾಗಲೇ ಸನ್ಮಾನ್ಯ ನಮ್ಮ
ಡಿ.ಕೆ. ಶಿವಕುಮಾರ್ ಈಗಾಗಲೇ ಮೊನ್ನೆ ಕೂಡ ಬೆಂಗಳೂರಲ್ಲಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ 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 ಇಮ್ಮಡಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಂಗಳೂರು ಕೂಡ ಪ್ರೆಸ್ ಮೀಟ್ ಮಾಡಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮೊದಲಿಂದ ಕೂಡ ಎ.ಸಿ. ಶ್ರೀನಿವಾಸು ಎರಡು ಮೂರು ಬಾರಿ ಚುನಾವಣೆ ನಿಂತಿರ್ತಕ್ಕಂಥವ್ರು, ಭಾಳ ಅನುಭವಶಾಲಿ ಅವರು. ಎಲ್ಲ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಕೂಡ ಎಷ್ಟು ಕಷ್ಟ ಸುಖ ಅಂತ ಬರ್ತಕ್ಕಂಥವ್ರು, ಸ್ಪಂದಿಸ್ತಕ್ಕಂಥವ್ರು ಎ.ಸಿ. ಶ್ರೀನಿವಾಸ್ ಅವರು. ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನಾವು ಬಯಸ್ತಾ ಇದ್ದೀವಿ. ಅವ್ರು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಸಮಾಜವನ್ನು ಗುರುತಿಸಿ ಮೊದಲು ಸರ್ಕಾರ ಕೊಟ್ಟು ನಮ್ಮ ಇದೇ ಸರ್ಕಾರ ಕೊಟ್ಟಿದೆ, ಅದೇ ರೀತಿ ನಮಗೆ ಸಹಕರಿಸಿ ಈ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಡಿ.ಕೆ. ಪ್ರಸಾದ್ ಅವ್ರನ್ನ ಮನವಿಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆ ಮುಖಂಡರು, ನಮ್ಮ ತಾಲೂಕಿನ ಎಲ್ಲ ಯುವ ನಾಯಕರುಗಳು ಎಲ್ಲರಿಗೂ ಸ್ಪಂದಿಸಿ, ವಿಶೇಷವಾಗಿ ನಿಮಗೂ ಸ್ಪಂದಿಸಿ ಈ ಚಾನಲ್ ಇಡೀ ರಾಜ್ಯ ಎಲ್ಲ ಹೊರಡಬೇಕು ಅಂತ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎ.ಸಿ. ಶ್ರೀನಿವಾಸ್ ಅವ್ರಿಗೆ ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.